ವ್ಯಕ್ತಿಗೆ ಧಮಕಿ ಹಾಕಿದ್ದ, ಕೇಸ್ ಬೀಳ್ತಿದ್ದಂತೆ ಪರಾರಿಯಾಗಿದ್ದ, 13 ದಿನ ಪೊಲೀಸರನ್ನೇ ಆಟ ಆಡಿಸಿದ್ದ ಪುಡಾರಿ ನಿನ್ನೆಯಷ್ಟೇ ಸೆರೆ ಸಿಕ್ಕಿದ್ದ. ಕೇರಳ ಗಡಿಯಲ್ಲಿ ಲಾಕ್ ಆಗಿದ್ದ ಪುಂಡ ಈಗ ಜೈಲು ಪಾಲಾಗಿದ್ದಾನೆ. ಧಮಕಿ ಹಾಕಿ ಪೊಗರು ತೋರಿದ್ದ, ನಿಂದಿಸಿ ದೌಲತ್ತು ಪ್ರದರ್ಶಿಸಿದ್ದ, ಆಕ್ರೋಶ ವ್ಯಕ್ತವಾಗ್ತಿದ್ದಂತೆಯೇ ನಾಪತ್ತೆಯಾಗಿದ್ದ. ಇದೇ ಪುಡಾರಿ ರಾಜೀವ್ ಗೌಡ ಈಗ ಜೈಲು ಪಾಲಾಗಿದ್ದಾನೆ. ಪೌರಾಯುಕ್ತೆಗೆ ಧಮಕಿ ಕೇಸ್, ರಾಜೀವ್ ಗೌಡ ಜೈಲು ಪಾಲು. ರಾಜೀವ್ ಜೊತೆ ಆಶ್ರಯ ನೀಡಿದ್ದ ಉದ್ಯಮಿಗೂ ಕಂಟಕ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ್ದ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಿದ್ದ. 13 ದಿನಗಳ ಬಳಿಕ ಕೇರಳದಲ್ಲಿ ಕೊನೆಗೂ ಅಂಧರಾಗಿದ್ದು ಜೈಲು ಪಾಲಾಗಿದ್ದಾನೆ. ನಿನ್ನೆ ಸೆರೆ ಸಿಕ್ಕ ರಾಜೀವ್ನನ್ನ ಕರೆತಂದಂತಹ ಚಿಕ್ಕಬಳ್ಳಾಪುರ ಪೊಲೀಸರು ಶಿಡ್ಲಘಟ್ಟದ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಇದೀಗ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಧಮಕಿ ರಾಜೀವ್ ಗೌಡ ಚಿಂತಾಮಣಿ ಉಪ ವಿಭಾಗದ ಜೈಲು ಪಾಲಾಗಿದ್ದಾನೆ. ಆರೋಪಿ ತೀರಾ ಪರಿಚಯಸ್ಥ ಆರೋಪಿಯನ್ನು ಬಂಧಿಸೋದಕ್ಕೆ ಇಷ್ಟೊಂದು ವಿಳಂಬ ಆಗಿದೆ ಯಾಕೆ ಸರ್? ಪೊಲೀಸ್ ಹುಡುಕ್ತಾ ಇದ್ದಾರೆ, ಅದು ಅವರಿಗೆ ಕೂಡ ಅವರ ಗಮನಕ್ಕೆ ಇದೆ. ಸೊ ಡೆಫಿನೆಟ್ಲಿ ಅವರು ಪ್ರಯತ್ನ ಮಾಡ್ತಾರೆ ಕಿ ನಾವು ಬೇರೆ ಬೇರೆ ಜಾಗ ಹೋಗಬೇಕು, ಬೇರೆ ಜಾಗ ಹೈಡ್ ಮಾಡಬೇಕು. ಸೊ ಅದೇ ಕಾರಣ ಬಗ್ಗೆ ನಮ್ಮ ಸೈಡಿಂದ ನಾವು ಫಸ್ಟ್ ಡೇಯಿಂದ ಪ್ರಯತ್ನ ಮಾಡಿದ್ದೀವಿ. ಬಟ್ ಟೆಕ್ನಿಕಲ್ ಅನಾಲಿಸಿಸ್ ಬೇಸಿಸ್ ಮೇಲೆ ನಮಗೆ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ನಾಪತ್ತೆಯಾಗಿ ಮಂಗಳೂರಿಗೆ ತೆರಳಿದ್ದ ರಾಜೀವ್ ಗೌಡಗೆ ಉದ್ಯಮಿ ಮೈಕಲ್ ನೆರವು ನೀಡಿದ್ದ. ತನ್ನ ಫಾರ್ಮ್ ಹೌಸ್ನಲ್ಲೇ ರಾಜೀವ್ ಇರಲು ವ್ಯವಸ್ಥೆ ಮಾಡಿದ್ದಂತೆ. ಇನ್ನು 8 ವರ್ಷಗಳ ಹಿಂದೆ ಮೈಕಲ್ನ ಮಗ ಚಿಕ್ಕಜಾಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಅದೇ ಕೇಸ್ ನೆಪದಲ್ಲಿ ಮೈಕಲ್ ಸೋದರ ಸಂಬಂಧಿಯೊಬ್ಬರ ಬಳಿ ನಂಬರ್ ಪಡೆದ ಪೊಲೀಸರು ಟ್ರೇಸ್ ಮಾಡಿ ಕೇರಳದಲ್ಲಿ ರಾಜೀವ್ ಗೌಡನ ಜೊತೆ ಮೈಕಲ್ನನ್ನು ಬಂಧಿಸಿದ್ರು. ಸದ್ಯ ಶಿಡ್ಲಘಟ್ಟ ಜೆಎಂಎಫ್ಸಿ ಕೋರ್ಟ್ ರಾಜೀವ್ ಗೌಡನನ್ನ ಜೈಲಿಗಟ್ಟಿದ್ರೆ ಮೈಕಲ್ಗೆ ಜಾಮೀನು ಮಂಜೂರಾಗಿದೆ. ಅಮೃತ ಗೌಡಗೆ ನಿಂದಿಸಿದ್ದ ಫೋನ್ ಆಡಿಯೋವನ್ನ ಪೊಲೀಸರು ಪರಿಶೀಲಿಸುತ್ತಿದ್ದಾರೆ. ಮಾಜಿ ಕಾಂಗ್ರೆಸ್ ಮುಖಂಡನಿಗೆ ಸಂಕಷ್ಟವಂತೂ ತಪ್ಪಿದ್ದಲ್ಲ. ಮಂಗಳೂರಿನಿಂದ ಪೃಥ್ವಿ ಜೊತೆ ಭೀಮಪ್ಪ ಪಾಟೀಲ್, ಟಿವಿ9 ಚಿಕ್ಕಬಳ್ಳಾಪುರ.